Hello ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಸ್ ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಆಲ್ರೆಡಿ ಟೈಟಲಲ್ಲಿ ನೋಡಿರ್ತೀರ ನೀವು ಏನರ ಬಗ್ಗೆ ಈ ಒಂದು ವಿಡಿಯೋ ಅಂತ. ಹೂ ಈಸ್ ಥಿಂಕಿಂಗ್ ಅಬೌಟ್ ಯು, ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಕೂಡ. ಲೈಕ್ ನೀವು ಆಲ್ರೆಡಿ ಅವರ ಒಂದು ಎನರ್ಜಿ ಯು ಗೈಸ್ ಮೈಟ್ ಹ್ಯಾವ್ ಫೆಲ್ಟ್ ಅಬೌಟ್ ಇಟ್. ಯಾರು ಯೋಚನೆ ಮಾಡ್ತಾ ಇದ್ದಾರೆ. ಸಮ್ಟೈಮ್ಸ್ ಎನರ್ಜಿ ಮಾತಾಡುತ್ತೆ ಕೂಡ ಆ ಒಂದು ಪರ್ಸನ್ ಮಾತಾಡೋದಕ್ಕೂ ಮುಂಚೆ. ಸೊ ಆ ಥರ ನಿಮಗೆ ಫೀಲ್ ಕೂಡ ಆಗಿದೆ ಅಂತ ನೋಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಸೊ ಎಸ್, ಯಾರು ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ, ಏನು ಟ್ರಿಗರ್ ಮಾಡ್ತಾ ಇದೆ ಅವರಿಗೆ ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕೆ, ಏನಾದರೂ ಸೀಕ್ರೆಟ್ ಮೆಸೇಜಸ್ ಇದೆಯಾ ಅವರಿಂದ ನಿಮಗೆ, ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರೇನಾದ್ರು ಆ್ಯಕ್ಷನ್ ತಗೊತಾರ ಅಥವಾ ಸೈಲೆಂಟ್ ಆಗೇ ಇರ್ತಾರ. ಬಿಕಾಸ್ ಇವಾಗ ಏನು ರೀಡಿಂಗ್ ಮಾಡ್ತಾ ಇದ್ದೀವಿ ಇದು ಸರ್ಫೇಸ್ ಲೆವೆಲ್ ಕ್ರಶ್ ರೀಡಿಂಗ್ ಅಲ್ಲ. ಎನರ್ಜಿ ಏನು ಬರ್ತಾ ಇರುತ್ತೆ ಇವತ್ತು, ಇಟ್ ಈಸ್ ಗನ ಬಿ ಡೀಪ್ ಎಮೋಷ್ನಲ್ ಕೂಡ ಆಗಿರುತ್ತೆ, ಮೆಂಟಲಿ ಕೂಡ ಕನ್ಸ್ಯೂಮ್ ಮಾಡ್ಬೋದು. ಬಿಕಾಸ್ ನಾನು ಏನು ಫೀಲ್ ಮಾಡ್ತಾ ಇದ್ದೀನಿ, ಯಾರೋ ಒಬ್ರು ನೀವಾಗಿರ್ಬೋದು, ಈ ಪರ್ಸನ್ ಆಗಿರ್ಬೋದು, ಒಂದಷ್ಟು ಮೆಮೊರೀಸ್ನ ರಿಪ್ಲೈ ಮಾಡ್ತಾ ಇದ್ದಾರೆ, ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಈ ಕನೆಕ್ಷನ್ನ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡೋದಕ್ಕಾಗ್ತಾರೆ. ದ್ಯಾಟ್ ಈಸ್ ದ ರೀಸನ್. ಓಕೆ, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನಿಸುತ್ತೆ, ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಟ್ಯಾರೋ ರೀಡಿಂಗ್, ಸ್ಪಿರಿಚುವಲ್ ಗೈಡೆನ್ಸ್ ಆಪ್ಷನ್ಸ್ ಆಲ್ರೆಡಿ ನಿಮ್ಮ ಮುಂದೆ ಬಂದಿದೆ, 2 piles. ಓಕೆ, ಟೈಮ್ ತಗೊಳ್ಳಿ ಚೂಸ್ ಮಾಡೋದಕ್ಕೆ. ಓಕೆ, ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ. ಬಿಫೋರ್ ಗೋಯಿಂಗ್ ಒಂದು ಡೀಪ್ ಬ್ರೆತ್ ತಗೊಳ್ಳಿ, ನಿಮ್ಮ ಮೈಂಡನ್ನ ರಿಲ್ಯಾಕ್ಸ್ ಮಾಡಿ, ಈ ಮೆಸೇಜಸ್ ನಿಮ್ಮ ಒಳಗೆ ಹೋಗೋದಕ್ಕೆ ಅಲೋ ಮಾಡಿ. ಬಿಕಾಸ್ ದೀಸ್ ಮೆಸೇಜಸ್ ಆರ್ ಮೆಂಟ್ ಫಾರ್ ಯು ಗೈಸ್. ಆ್ಯಂಡ್ ರಿಮೆಂಬರ್, ಟ್ಯಾರೋ ಎನರ್ಜೀಸ್ನ ರಿವೀಲ್ ಮಾಡುತ್ತೆ, ಆ ಕನೆಕ್ಷನ್ ಸುತ್ತಮುತ್ತ ಇರೋ ಎಮೋಷನ್ಸ್ನ ರಿವೀಲ್ ಮಾಡುತ್ತೆ ಅಟ್ ದ ಸೇಮ್ ಟೈಮ್. ಓಕೆ, ಲೆಟ್ಸ್ ಬಿಗಿನ್ ದ ರೀಡಿಂಗ್. ನೋಡೋಣ ಯಾರಿಗೆ ನಿಮ್ಮ ಬಗ್ಗೆ ಅಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡೋದು ಸ್ಟಾಪ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಯಾರಿರ್ಬೋದು ಈ ಪರ್ಸನ್. ಲೆಟ್ಸ್ ಸಿ. ಓಕೆ, ನಿಮ್ಮ ರೀಡಿಂಗಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಫಸ್ಟ್ ಆಪ್ಷನ್, ಫಸ್ಟ್ ಪೈಲ್ ಯಾರೆಲ್ಲ ಚೂಸ್ ಮಾಡಿದ್ದೀರಾ, ಲೆಟ್ಸ್ ಸಿ ಯಾರು ಈ ಪರ್ಸನ್ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಡಿಸ್ಕ್ರಿಪ್ಷನ್ ಟು ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್. ಓಕೆ, ಲೆಟ್ ಸಿ ಯಾಕೆ ಈ ಒಂದು ಎನರ್ಜಿ ನಿಮ್ಮ ಸುತ್ತಮುತ್ತ ಇದೆ. ಫಸ್ಟ್ ಮೆಸೇಜ್ ನಮಗೆ ಇಲ್ಲಿ ಏನು ಬಂದಿದೆ, ಇಟ್ಸ್ ಬೈ ದ ಬುಕ್, ಇಟ್ಸ್ ಎನ್ ಒರಾಕಲ್ ಮೆಸೇಜ್. ಎಲಿಫೆಂಟ್ಸ್ ಕೂಡ ಇದೆ ಪಿಕ್ಚರಲ್ಲಿ. ಓಕೆ, ನೆಕ್ಸ್ಟ್ ಮೆಸೇಜ್ ಮೇಜರ್ ಆರ್ಕಾನಾನೇ ಬಂದಿದೆ ಅಂತ ನೋಡ್ತಾ ಇದ್ದೀನಿ. ಇಟ್ಸ್ ಜಸ್ಟಿಸ್. ದ ಸೆಕೆಂಡ್ ಮೆಸೇಜ್ ಏಸ್ ಆಫ್ ಸ್ವಾರ್ಡ್ಸ್. ಥರ್ಡ್ ಮೆಸೇಜ್ 9 ಆಫ್ ಸ್ವಾರ್ಡ್ಸ್. ಆ್ಯಂಡ್ ದಿಸ್ ಇಸ್ 8 ಆಫ್ ಸ್ವಾರ್ಡ್ಸ್. ಸರ್ಪ್ರೈಸಿಂಗ್ಲಿ ಎಲ್ಲದೂ ಸ್ವಾರ್ಡ್ಸ್ ಎನರ್ಜಿಲೇ ಬಂದಿದೆ. ಓಕೆ, ಲೆಟ್ಸ್ ಸಿ ಯಾಕೆ ಈ ಒಂದು ಹೆವಿ ಎನರ್ಜಿ ನಿಮ್ಮ ಸುತ್ತಮುತ್ತ ಇದೆ, ಯಾಕೆ ಈ ಪರ್ಸನಿಗೆ ನಿಮ್ಮಿಂದ ಡಿಸ್ಕನೆಕ್ಟ್ ಆಗೋದಕ್ಕೆ ಆಗ್ತಾ ಇಲ್ಲ. ಲೆಟ್ಸ್ ಸಿ. ಫಸ್ಟ್ ಎನರ್ಜಿ ಏನು ಬಂದಿದೆ, ಬೈ ದ ಬುಕ್. ಯಾರು ನಿಮಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಬಂದರೆ, ದಿಸ್ ಇಸ್ ಸಂಬಡಿ ಲೈಕ್ ಐ ಥಿಂಕ್ ನಿಮ್ಮ ಒಂದು ವ್ಯಾಲ್ಯೂ, ಈ ಪರ್ಸನ್ ವ್ಯಾಲ್ಯೂ ಸಿಮಿಲರ್ ಇದೆ. ಲೈಕ್ ನಿಮ್ಮಿಬ್ರು ಮೆಂಟ್ಯಾಲಿಟಿ ಸೇಮ್ ಇದೆ. ನೀವು ನಿಮ್ಮ ಲೈಫಿಗೆ ಏನೆಲ್ಲ ರೂಲ್ಸ್ ಹಾಕೊಂಡಿದ್ದೀರಾ, ನಾನು ಹಿಂಗಿರ್ಬೇಕು ಹಂಗಿರ್ಬೇಕು, ಐ ಥಿಂಕ್ ಬೇಸಿಕ್ ರೂಲ್ಸ್ ನಿಮ್ಮದು ಈ ಪರ್ಸನ್ದು ಸಿಮಿಲರ್ ಆಗಿದೆ. ನಿಮ್ಮ ಡೈಲಿ ರೋಟೀನ್ಸ್ ಏನಿದೆ ಈ ಪರ್ಸನ್ದು ಕೂಡ ಸಿಮಿಲರ್ ಆಗಿದೆ. ನೀವೇನೆಲ್ಲ ಅನ್ಕೊಂಡಿದ್ದೀರಾ, ಸೊಸೈಟಿ ನನ್ನಿಂದ ಈ ಥರ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದೆ ನನ್ನಿಂದ, ನನ್ನ ಜನರು ಅಂತ ಬಂದರೆ, ಆ ಪರ್ಸನ್ ಕೂಡ ಸಿಮಿಲರ್ ಥಾಟ್ಸ್ ಇದೆ.
ಈ ಪರ್ಸನ್ ಯಾರು ಅಂದ್ರೆ ತುಂಬ ಮೆಚ್ಯೂರ್ಡ್ ಪರ್ಸನ್, ವೆರಿ ಕಂಟ್ರೋಲ್ಡ್ ಪರ್ಸನ್, ತುಂಬ ಡಿಸಿಪ್ಲಿನ್ ಇರೋ ಒಂದು ಪರ್ಸನ್. ಯಾವಾಗಲೂ ಏನಾದ್ರು ಮಾಡಕ್ ಹೋದ್ರೆ ರೈಟ್ ಥಿಂಗ್ ಮಾಡ್ತಾರೆ, ಏನೋ ಒಂದು ರಾಂಗ್ ಥಿಂಗ್ ಮಾಡಲ್ಲ, ಆ ಥರ ಒಂದು ಪರ್ಸನ್. ಪ್ರಾಬಬ್ಲಿ ಜನ ಈ ಪರ್ಸನ್ ಅಷ್ಟು ಫನ್ನಿ ವೇಯಲ್ಲಿ ನೋಡಲ್ಲ, ತುಂಬ ಕೋಲ್ಡ್, ತುಂಬ ಟ್ರೆಡಿಷನಲ್ ಪರ್ಸನ್ ಇವರು, ಆ ಥರ ನೋಡ್ತಾ ಇದ್ದಾರೆ. ಸೊ ಈ ಥರ ಒಂದು ಪರ್ಸನ್ ಇಂಟರ್ನಲಿ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ಅವ್ರು ಅದನ್ನ ಅಡ್ಮಿಟ್ ಮಾಡ್ತಾ ಇಲ್ಲ ಅಷ್ಟೇ. ತುಂಬ ಜನಕ್ಕೆ ಇಟ್ ಕುಡ್ ಬಿ ಆನ್ ಎಕ್ಸ್, ಬಿಕಾಸ್ ನಿಮ್ಮ ಎಕ್ಸಿಗೆ ನಿಮ್ಮ ವ್ಯಾಲ್ಯೂಸ್ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ತುಂಬ ಜನಕ್ಕೆ ಇಟ್ಸ್ ಮೋರ್ ಲೈಕ್ ಅವ್ರು ನಿಮ್ಮ ಸುತ್ತಮುತ್ತ ಇದ್ದಾರೆ, ಅವ್ರನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಅಷ್ಟೇ, ಬಿಕಾಸ್ ಅವ್ರು ಕಂಟ್ರೋಲ್ ಮಾಡ್ಕೊತಾ ಇದ್ದಾರೆ ಆ ಒಂದು ಸಿಚುವೇಶನಲ್ಲಿ, ಆ ಒಂದು ಎಮೋಷನ್ಸ್ನ. ಇನ್ನೊಂದು ಸೈಲೆಂಟ್ ಮೂಮೆಂಟ್ಸಲ್ಲಿ, ಕ್ವೈಟ್ ಮೂಮೆಂಟ್ಸಲ್ಲಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ವರ್ಕ್ ಮಾಡ್ಬೇಕಾದ್ರೆ ಕೂಡ ನನ್ನ ಯೋಚನೆ ಮಾಡ್ತಾ ಇರ್ತಾರೆ. ಲೇಟ್ ನೈಟ್ಸ್ ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. ಅವರು ನಾರ್ಮಲ್ ಆಗಿ ಏನೋ ಒಂದು ಯೋಚನೆ ಮಾಡ್ತಿರ್ಬೇಕಾದ್ರೆ ನೀವು ಬರ್ತಾ ಇದ್ದೀರಾ ಅವ್ರ ಮೈಂಡಲ್ಲಿ. ಒಂಥರ ರೀಸೆಂಟ್ ಆಗಿ ನಿಮ್ಮ ಒಂದು ಥಾಟ್ಸ್ ಅವರಿಗೆ ಡಿಸ್ಟರ್ಬ್ ಆಗ್ತಾ ಇದೆ ಅಂತ ನಾನು ನೋಡ್ತಾ ಇದ್ದೀನಿ. ಓಕೆ, ಜಸ್ಟಿಸ್ ಎನರ್ಜಿ ಏನು ಬರ್ತಿದೆ, ಅವರ ಒಂದು ಕರೆಂಟ್ ಎನರ್ಜೀಸ್ ಅಂತ ಬಂದ್ರೆ, ಈ ಕನೆಕ್ಷನ್ ಯಾಕೆ ಬಂತು, ಡೈರೆಕ್ಟಾಗಿ ಆ ಕ್ವೆಶನ್ ಕೇಳ್ತಾ ಇದ್ದಾರೆ ಈ ಪರ್ಸನ್. ಅಂದರೆ ಪ್ರಾಬ್ಲಿ ನಿಮ್ಮಿಬ್ರು ಮಧ್ಯ ಹಳೆ ಕಾನ್ವರ್ಸೇಷನ್, ಮಾತುಕತೆನ ಅವರು ರಿಪ್ಲೈ ಮಾಡ್ತಾ ಇದ್ದಾರೆ, ನಿಮ್ಮ ಆ್ಯಕ್ಷನ್ಸ್ನ ನೆನಪಿಸ್ಕೊತಾ ಇದ್ದಾರೆ, ಮಿಸ್ಟೇಕ್ಸ್ ಏನಾಯಿತು, ಇಂಬ್ಯಾಲೆನ್ಸ್ ಏನಾಯಿತು ಅದ್ರ ಬಗ್ಗೆ ನೋಡ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಪರ್ಸನ್ಗೂ ನಿಮಗೂ ಒಂದು ಪಾಸ್ಟ್ ಇದೆ. ಬಿಕಾಸ್ ನಾನು ಏನು ನೋಡ್ತಾ ಇದ್ದೀನಿ, ಇದಕ್ಕೂ ಮುಂಚೆ ಈ ಪರ್ಸನ್ ನಿಮ್ಮನ್ನ ತುಂಬ ಬೇಗ ಜಡ್ಜ್ ಕೂಡ ಮಾಡಿದ್ರು, ಆ್ಯಂಡ್ ನೀವೆಷ್ಟು ಎಫರ್ಟ್ ಹಾಕ್ತಾ ಇದ್ರಿ ಅವ್ರು ಅಷ್ಟು ಹಾಕ್ತಾ ಇರಲಿಲ್ಲ ಕೂಡ. ಪ್ರಾಬ್ಲಿ ಯು ಲೈಕ್ಡ್ ದಿಸ್ ಪರ್ಸನ್ ಬಿಫೋರ್. ಆ್ಯಂಡ್ ಜಸ್ಟಿಸ್ ಎನರ್ಜಿ ಕಾರ್ಮಿಕ್ ಎನರ್ಜಿ, ಓಕೆ, ವಿಚ್ ಮೀನ್ಸ್ ನಿಮ್ಮಿಬ್ರು ಮಧ್ಯ ಏನೋ ಅನ್ಫಿನಿಶ್ಡ್ ಎನರ್ಜೀಸ್ ಇದೆ ಅಂತ ಅರ್ಥ. ಈ ಪರ್ಸನ್ ಯಾವ ಥರ ಆಗೋದು, ತುಂಬ ಟ್ರೈ ಮಾಡ್ತಾ ಇದ್ದಾರೆ ಎಮೋಷ್ನಲಿ ಅವ್ರು ಬ್ಯಾಲೆನ್ಸ್ಡ್ ಆಗಿದ್ದಾರೆ ಅಂತ ತೋರಿಸೋದಕ್ಕೆ, ಬಟ್ ಇಂಟರ್ನಲಿ ನಿಮ್ಮ ಏನೇನಾಯಿತು ನಿಮ್ಮಿಬ್ರು ಮಧ್ಯೆ ಅದನ್ನೆಲ್ಲ ವೇಯಿ ಮಾಡ್ತಾ ಇದ್ದಾರೆ. ಅವರಿಗೆ ಏನೋ ಒಂದು, ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಒಂದು ಫೀಲ್ ಅವ್ರಿಗೆ. ಐ ಡೋಂಟ್ ನೋ ವೈ, ಬಟ್ ದೇ ಆರ್ ಫೀಲಿಂಗ್ ಇಟ್. ಅವ್ರಿಗೆ ಕ್ಲಾರಿಟಿ ಬೇಕು. ಆನೆಸ್ಟ್ಲಿ ದೇ ವಾಂಟ್ ಟು ಕಮ್ ಬ್ಯಾಕ್, ವಾಪಸ್ ಬರೋದಕ್ಕೆ ಇಷ್ಟ ಇದೆ. ಐ ಥಿಂಕ್ ಇಷ್ಟು ದಿವಸ ಈ ಪರ್ಸನ್ ಮತ್ತೆ ನಿಮ್ಮ ಮಧ್ಯೆ ಒಂದು ಸೈಲೆನ್ಸ್ ಇತ್ತು, ಡಿಸ್ಟೆನ್ಸ್ ಇತ್ತು, ನೀವು ಅವ್ರನ್ನ ಗೋಸ್ಟಿಂಗ್ ಮೋಡ್ಗೆ ಹಾಕ್ಬಿಟ್ಟಿದ್ರಿ, ನಿಮ್ಮಿಬ್ರು ಮಧ್ಯೆ ಕನ್ಫ್ಯೂಷನ್ ಇತ್ತು. ಬಟ್ ಈ ಪರ್ಸನಿಗೆ ಅರ್ಥ ಆಗ್ತಾ ಇದೆ ನಿಮ್ಮನ್ನ ಫಾರ್ ಎವರ್ ಅವ್ರು ಅವಾಯ್ಡ್ ಮಾಡೋದಕ್ಕಾಗಲ್ಲ, ಆ ಥರ ಒಂದು ಸಿಚುವೇಶನ್. ಯಾಕೆ ನಿಮ್ಮ ಬಗ್ಗೆ ಯೋಚನೆ ಮಾಡ್ಕೊತಿದ್ದಾರೆ ಅಂತ ಬಂದರೆ, ದೇರ್ ಈಸ್ ಏಸ್ ಆಫ್ ಸ್ವರ್ಡ್ಸ್. ಸಡನ್ಲಿ ಅವ್ರಿಗೇನೋ ಕ್ಲಾರಿಟಿ ಸಿಕ್ಕಿರೋದು. ಓಕೆ, ಏನೋ ನಿಮ್ಮಿಬ್ರು ಮಧ್ಯೆ ಆಗಿದೆ ರೀಸೆಂಟ್ ಆಗಿ, ಅದವರಿಗೆ ಸ್ಟ್ರಾಂಗ್ಲಿ ಹಿಟ್ ಆಗಿದೆ ನಿಮ್ಮ ಬಗ್ಗೆ ಯಾವುದೋ ಒಂದು ವಿಚಾರ. ನಿಮ್ಮ ಪಿಕ್ಚರ್ ನೋಡಿದ್ರು ಪ್ರಾಬಬ್ಲಿ ರೀಸೆಂಟ್ ಆಗಿ, ಅಥವಾ ಏನೋ ಡಿಸ್ಕಸ್ ಮಾಡ್ಬೇಕಾದ್ರೆ ಯಾರೋ ಒಬ್ರು ನಿಮ್ಮ ನೇಮ್ನ ತೆಗೆದ್ರು, ಅಥವಾ ನಿಮ್ಮ ಬಗ್ಗೆ ಡ್ರೀಮ್ಸ್ ಕೂಡ ಮಾಡ್ತಾ ಇದ್ದಾರೆ ಇವರು. ಅಥವಾ ಏನೋ ಒಂದು, ಫಾರ್ ಎಕ್ಸಾಂಪಲ್ ಏನೋ ಸಾಂಗ್ ಕೇಳಿಸ್ಕೊಂತ ಇದ್ರೆ ಅನ್ಸುತ್ತೆ, ಅದು ಸಡನ್ ಆಗಿ ನಿಮಗೆ ಕನೆಕ್ಟ್ ಮಾಡಿದೆ. ಆ್ಯಂಡ್ ದಿನ ಮಾತಾಡಿಸ್ತಾರಲ್ವ ಆ ಜನರು ಮಧ್ಯ ಕೂಡ ನಿಮ್ಮನ್ನ ಕಂಪೇರ್ ಮಾಡ್ತಾ ಇದ್ದಾರೆ. ಅಂದರೆ ಈವನ್ ಅವ್ರು ಎಷ್ಟೇ ಜನ ಮೀಟ್ ಆದ್ರೂ, ಕನೆಕ್ಟ್ ಆದ್ರೂ, ನಿಮ್ಮ ಎನರ್ಜಿ ಸಿಗ್ತಾ ಇಲ್ಲ. ಲೈಕ್ ಆಹಾ ಮೂಮೆಂಟ್ ಅಲ್ಲಿ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ. ಅಂದ್ರೆ ಈ ಡಿಸ್ಟೆನ್ಸ್ ಅಲ್ಲಿ ನಿಮ್ಮ ಒಂದು ವರ್ತ್, ನಿಮ್ಮ ವ್ಯಾಲ್ಯೂ ಅವ್ರಿಗೆ ಗೊತ್ತಾಗಿದೆ. ಅಂದ್ರೆ ಇದಕ್ಕೂ ಮುಂಚೆ ಏನೆಲ್ಲ ಅವ್ರು ಇಗ್ನೋರ್ ಮಾಡಿದ್ರು ಅದು ಅವ್ರಿಗೆ ರಿಯಲೈಸ್ ಆಗ್ತಾ ಇದೆ. ಅಂಡ್ ಈ ಒಂದು ಕನೆಕ್ಷನ್ ಮೆಂಟಲಿ ಅವೇಕನ್ ಮಾಡಿದೆ ಅವ್ರನ್ನ ಅಂತ ನೋಡ್ತಾ ಇದ್ದೀನಿ. ಅಂಡ್ ಏಸ್ ಆಫ್ ಸ್ವೋರ್ಡ್ಸ್ ಒಂದು ಕಮ್ಯುನಿಕೇಶನ್ ಎನರ್ಜಿ. ತುಂಬ ಯೋಚನೆ ಮಾಡ್ತಾ ಇದ್ದಾರೆ, ನಿಮಗೆ ಟೆಕ್ಸ್ಟ್ ಮಾಡಿಬಿಡೋಣ, ಅಟ್ಲೀಸ್ಟ್ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ಲಿಯರ್ ಮಾಡೋಣ, ಅಥವಾ ಒಂದು ಅಟ್ಲೀಸ್ಟ್ ನಾರ್ಮಲ್ ಕಾನ್ವರ್ಸೇಷನ್ ಮಾಡೋಣ, ಆ ಥರ ಒಂದು ಥಾಟ್ ಇವ್ರಿಗೆ. ಸಿ 9 ಆಫ್ ಸ್ವೋರ್ಡ್ಸ್ ಕೂಡ ಇದೆ. 9 ಆಫ್ ಸ್ವೋರ್ಡ್ಸ್ ಒಂದು ಆಂಗ್ಸೈಟಿ ಬಗ್ಗೆ ಹೇಳುತ್ತೆ, ಓವರ್ ಥಿಂಕಿಂಗ್ ಬಗ್ಗೆ ಹೇಳುತ್ತೆ, ಗಿಲ್ಟ್ ಬಗ್ಗೆ ಹೇಳುತ್ತೆ, ಸ್ಲೀಪ್ಲೆಸ್ ನೈಟ್ಸ್ ಬಗ್ಗೆ ಹೇಳುತ್ತೆ, ಏನೋ ಪ್ರೆಷರ್, ಮೆಂಟಲ್ ಪ್ರೆಷರ್ ಬಗ್ಗೆ ಹೇಳುತ್ತೆ. ಈ ಪರ್ಸನಿಗೆ ಹೇಳ್ಕೋಬೇಕು, ಲೈಕ್ ಅವ್ರವ್ರ ಲೈಫಲ್ಲಿ ಚೆನ್ನಾಗಿಲ್ಲ ಅಂದ್ರೆ ಮೇ ಬಿ ಆಂಗ್ಸೈಟಿ ಆಗ್ತಾ ಇದೆ, ಅವ್ರಿಗೆ ಏನೋ ಗಿಲ್ಟ್ ಇದೆ,
ಈ ಕನೆಕ್ಷನ್ ಬಗ್ಗೆ ಅವ್ರಿಗೆ ಏನೋ ಗಿಲ್ಟ್ ಇದೆ, ಕನೆಕ್ಷನ್ ಬಗ್ಗೆ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಅದನ್ನ ಅವ್ರಿಗೆ ಹೇಳ್ಕೋಬೇಕು. ಪಬ್ಲಿಕ್ಲಿ ನಾರ್ಮಲ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಬಟ್ ಪ್ರೈವೇಟ್ಲಿ ಈ ಸಿಚುವೇಶನ್ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡ್ತಾ ಇದ್ದಾರೆ. ಇಟ್ಸ್ ಲೈಕ್ ನಾನು ಏನ್ ಕೇಳಿಸ್ಕೊಂತಾ ಇದ್ದೀನಿ ಅಂದ್ರೆ ಅವ್ರ ಕಡೆಯಿಂದ, ಐ ಕಾಂಟ್ ಸ್ಟಾಪ್ ರಿಪ್ಲೈಯಿಂಗ್ ಎವ್ರಿಥಿಂಗ್. ಪ್ರಾಬ್ಲಿ ನಾನು ಈ ಸಿಚುವೇಶನ್ ಇನ್ನೂ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದಿತ್ತೇನೋ, ನಾನು ನಿಮ್ ಬಗ್ಗೆ ಇವಾಗ್ಲೂ ನೈಟ್ ಯೋಚನೆ ಮಾಡ್ತೀನಿ, ಏನೋ ಈ ತರ ಯೋಚನೆಗಳು ತುಂಬಾ ಅವ್ರಿಗಿದೆ. ಅದನ್ನ ಅವ್ರಿಗೆ ನಿಮ್ ಜೊತೆ ಹೇಳ್ಕೋಬೇಕು. ಅವ್ರಿಗೆ ಒಂಥರ ಭಯ, ನೀವು ಮೂವ್ ಆನ್ ಆಗೋಗ್ ಬಿಟ್ಟಿದ್ದೀರೇನೋ ಅವ್ರನ್ನ ಬಿಟ್ಟು, ಎಮೋಷನಲಿ ನೀವು ಮೂವ್ ಆನ್ ಆಗೋಗ್ ಬಿಟ್ಟಿದ್ದೀರೇನೋ ಅನ್ನೋ ಕೂಡ ಭಯ ಇದೆ. ಅಂಡ್ ಮತ್ತೆ ಅವ್ರು ವಾಪಸ್ ಬಂದ್ ಕೂಡ್ಲೆ ಏನಾದ್ರು ನೀವು ರಿಜೆಕ್ಟ್ ಮಾಡ್ಬಿಟ್ರೆ ಅನ್ನೋ ಕೂಡ ಭಯ ಕೂಡ ಇದೆ. ಅವ್ರಿಗೆ ಏನಂತ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಆಲ್ರೆಡಿ ತುಂಬಾ ಡ್ಯಾಮೇಜ್ ಆಗೋಗ್ಬಿಟ್ಟಿದೆ, ಬಟ್ ಅವ್ರ ಅದನ್ನ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಅವರಿಗೆ ಒಂಥರ ಮೆಂಟಲಿ ಹೆವಿ ಫೀಲ್ ಆಗ್ತಾ ಇದೆ. ಏನೋ ಇದು ಶಾಲೋ ಥಿಂಕಿಂಗ್ ಅಲ್ಲ, ಅವರ ಒಂದು ಓನ್ ಥಾಟ್ಸ್ ನಿಮ್ ಬಗ್ಗೆ ಅವ್ರನ್ನ ಟ್ರ್ಯಾಪ್ಡ್ ಸಿಚುವೇಶನ್ ಅಲ್ಲಿ ಹಾಕ್ತಾ ಇದೆ. ಓಕೆ ಓಕೆ, 8 ಆಫ್ ಸ್ವಾರ್ಡ್ಸ್ ಏನಿದೆ, ಅವರ ಒಂದು ಫೀಲಿಂಗ್ಸ್ ನಿಮ್ ಬಗ್ಗೆ ರಿಯಲ್ ಆಗಿದೆ, ಬಟ್ ಏನು ಆಕ್ಷನ್ಸ್ ತಗೊಂತಾ ಇಲ್ಲ. ಓಕೆ, ಬಿಗ್ಗೆಸ್ಟ್ ಇಶ್ಯೂ ಬಂದ್ಬಿಟ್ಟು ಭಯ. ಅವರಿಗೆ ಏನಾಗ್ಬೋದು ಸಿಚುವೇಶನ್ ಅನ್ನೋರಿಗೆ ಕೇಳ್ಬಿಟ್ರೆ, ಹೇಳ್ಬಿಟ್ರೆ, ನಿಮ್ ರೆಸ್ಪಾನ್ಸ್ ಏನಾದ್ರು ನೆಗೆಟಿವ್ ವೇಯಲ್ಲಿ ಬಂದ್ಬಿಟ್ರೆ ಅನ್ನೋ ಒಂದು ಭಯ. ಮೆಂಟಲಿ ಒಂಥರ ಸ್ಟಕ್ ಫೀಲ್ ಆಗ್ತಾ ಇದೆ ಅವ್ರಿಗೆ. ಎಲ್ಲ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ಇನ್ಫ್ಯಾಕ್ಟ್. ಸೊ ಎಸ್, ನಿಮಗೆ ಯೋಚನೆ ಮಾಡ್ತಾ ಇದ್ದಾರೆ, ಬಟ್ ಅಟ್ ದ ಸೇಮ್ ಟೈಮ್ ಮೆಂಟಲಿ ಅವ್ರನ್ನ ಅವ್ರೊಂದು ಜೈಲ್ ಒಳಗೆ ಹಾಕೋಬಿಟ್ಟಿದ್ದಾರೆ, ಪ್ರಿಸನ್ ಒಳಗೆ ಹಾಕೊಂತ ಇದ್ದಾರೆ. ಅಂದ್ರೆ ಇವಾಗ ಟೆಕ್ಸ್ಟ್ ಮಾಡೋದ್ ಬೇಡ, ಇವಾಗ ಕಾಲ್ ಮಾಡೋದ್ ಬೇಡ, ಇವಾಗ ನಾನು ಇವಾಗ್ಲೇ ಎಲ್ಲ ಹೇಳ್ಕೊಳೋದ್ ಬೇಡ. ಡೀಪ್ ಮನ್ಸಾರೆ ಅವ್ರಿಗೆ ಹೇಳ್ಕೋಬೇಕು ಅಂತ ಇದೆ, ಬಟ್ ಸ್ಟಿಲ್ ಅವ್ರನ್ನ ಅವರೇ ಅವಾಯ್ಡ್ ಮಾಡ್ತಾ ಇದ್ದಾರೆ. ಸಿ, ಐ ಥಿಂಕ್ ಈ ಒಂದು ಸೈಲೆನ್ಸ್, ಈ ಒಂದು ಡಿಸ್ಟೆನ್ಸ್ ಏನಿದೆ, ಒಂದಷ್ಟು ವಾರಗಳು ಹಿಂಗೆ ಇರುತ್ತೆ. ಬಿಕಾಸ್ ದ ಥಿಂಗ್ ಈಸ್, ಅವ್ರ ಈ ಪ್ಯಾಟರ್ನ್ ನ ಬ್ರೇಕ್ ಮಾಡಬೇಕು. ಅವರ ಈಗೋ ಆಗಿರ್ಬೋದು, ಅವರ ಭಯ ಏನಿದೆ ಅದನ್ನ ಫಸ್ಟ್ ಬ್ರೇಕ್ ಮಾಡಬೇಕು. ಬಟ್ ಅವ್ರಿಗೆ ಈ ಕನೆಕ್ಷನ್ ನ ಅಷ್ಟು ಈಸಿಯಾಗಿ ಅವ್ರಿಗೆ ಮರೆಯೋದಕ್ಕಾಗಲ್ಲ, ದಟ್ ಈಸ್ ಫಾರ್ ಶೋರ್. ಸಿ, ಈ ಪರ್ಸನ್ ನಾನು ಏನ್ ನೋಡ್ತೇನೆ, ತುಂಬಾ ದಿವಸ ನಿಮ್ ಬಗ್ಗೆ ನೆನಪಿಸ್ಕೋಬಾರ್ದು ಅಂತ ಅವ್ರಿಗೆ ಅವ್ರು ತುಂಬಾ ಏನೇನೋ ಟ್ರೈ ಮಾಡ್ತಾ ಇದ್ರು, ಬಟ್ ಸ್ಟಿಲ್ ನೆನಪಿಸ್ಕೊಂತಾ ಇದ್ದಾರೆ. ನಿಮ್ ಇಂಪಾರ್ಟೆನ್ಸ್ ಅವ್ರಿಗೆ ರಿಯಲೈಸೇಷನ್ ಆಗ್ತಾ ಇದೆ ಅಂತ ನೋಡ್ತಾ ಇದೀನಿ. ತುಂಬಾ ಸೀರಿಯಸ್ ವೇ ಅಲ್ಲಿ ತಗೊಂತಾ ಇದ್ದಾರೆ ಕನೆಕ್ಷನ್ ನ. ಇದೊಂದು ಕ್ಯಾಶುವಲ್ ಅಟ್ರಾಕ್ಷನ್ ಅಲ್ಲ ಅಂತ ಅವ್ರಿಗೆ ಇವಾಗ ಗೊತ್ತಾಗಿದೆ. ಪದೇ ಪದೇ ನಿಮ್ಮ ಓಲ್ಡ್ ಮೂಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ಕೊಂತಾ ಇದ್ದಾರೆ. ಬಿಕಾಸ್ ಅವ್ರಿಗೆ ಗೊತ್ತಾಗ್ತಾ ಇದೆ, ಲೈಕ್ ನಿಮ್ ಎನರ್ಜಿ ಬೇರೆಯವ್ರ ಎನರ್ಜಿ ತುಂಬಾ ಡಿಫ್ರೆನ್ಸ್ ಇದೆ ಅಂತ. ಐಮ್ ಡ್ಯಾಮ್ ಶೋರ್ ಗ್ರೂಪ್ 1 ಯಾರ್ದೋ ಒಬ್ರು ಮೈಂಡ್ ಅಲ್ಲಿ ಯು ಆರ್ ಲಿವಿಂಗ್, ಹೆವಿ ಆಗಿದ್ದೀರಾ ನೀವು. ಬಟ್ ಈ ಪರ್ಸನ್ ಒಂಥರ ಅವ್ರ ಮೈಂಡ್ ಅಲ್ಲೇ ಜಗಳ ಮಾಡ್ತಾ ಇದ್ದಾರೆ, ಯಾವ್ದ್ ಸತ್ಯ ಯಾವ್ದ್ ಭಯ ಅಂತ. ಅವರ ಹಾರ್ಟಿಗೆ ಕ್ಲಾರಿಟಿ ಬೇಕು, ಬಟ್ ಅವರ ಮೈಂಡ್ ಅವ್ರನ್ನ ಟ್ರ್ಯಾಪ್ ಸಿಚುವೇಶನ್ ಅಲ್ಲಿ ಹಾಕ್ತಾ ಇದೆ. ಅವ್ರೀಗ ಕಾನ್ಫಿಡೆನ್ಸ್ ಬರೋವರೆಗೂ ಈ ಒಂದು ಕನೆಕ್ಷನ್ ಒಂಥರ ಸೈಲೆಂಟ್ ಅಲ್ಲೇ ಇರುತ್ತೆ, ಬಟ್ ಎನರ್ಜೆಟಿಕಲಿ ಅವ್ರು ಇನ್ನೂ ಟೈ ಆಗಿದ್ದಾರೆ, ಅಂದ್ರೆ ನಿಮ್ಮ ಹತ್ರನೇ ಇದ್ದಾರೆ. ಓಕೆ, ದಟ್ಸ್ ಅಮೇಝಿಂಗ್ ವರ್ಕ್ ಕನೆಕ್ಷನ್. ನಿಮ್ಮ ಎಕ್ಸ್ ಪಾರ್ಟ್ನರ್ ಕೂಡ ಆಗಿರ್ಬೋದು. ಅಗೇನ್ ಅನ್ಫಿನಿಶ್ಡ್ ಬಿಸ್ನೆಸ್, ಅನ್ಫಿನಿಶ್ಡ್ ಎನರ್ಜೀಸ್ ಇದೆ. ಸೊ ಎಸ್, ಈ ಪರ್ಸನ್ ಝೋಡಿಯಾಕ್ ಸೈನ್ ಪ್ರಾಬಬ್ಲಿ ಅಕ್ವೇರಿಯಸ್, ಕುಂಭ ರಾಶಿ, ತುಲಾ ರಾಶಿ ಹಾಗೂ ಮಿಥುನ ರಾಶಿ ಆಗಿರೋ ಪಾಸಿಬಿಲಿಟೀಸ್ ಜಾಸ್ತಿ ಇದೆ. ಸೊ ಎಸ್, ದಟ್ ಈಸ್ ದ ಮೆಸೇಜ್ ಗ್ರೂಪ್ 1. ಇಂಟ್ರೆಸ್ಟಿಂಗ್ ಮೆಸೇಜ್, ತುಂಬಾ ಡೈರೆಕ್ಟ್ ಮೆಸೇಜ್ ಬಂತು ಕೂಡ. ನೀವು ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಅಂಡ್ ಎಸ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವಿಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ ಅಷ್ಟೇ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.
ಹಲೋ ಗ್ರೂಪ್ 2 ಯಾರೆಲ್ಲ ಫೈಲ್ 2 ಚೂಸ್ ಮಾಡಿದ್ರೆ ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಎಲ್ಲ ನೋಡೋಣ. ಹೋಗೋದಕ್ಕೂ ಮುಂಚೆ ಅಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಡಿಸ್ಪ್ಲೇ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಲೆಟ್ಸ್ ಸಿ ಫಸ್ಟ್ ಮೆಸೇಜ್ ಏನು ಬರ್ತಾ ಇದೆ. First card, it says deep knowing. Okay. Second tarot energy ಏನು ಬರುತ್ತೆ ನೋಡೋಣ. 5 of swords. Okay. Third card ಯಾವ್ದು ಬರುತ್ತೆ ನೋಡೋಣ. 7 of cups. Okay. Fourth, Queen of Swords. I love Queen of Swords these days. I don't know why. And then the Sun. Oh, cute card. Okay. So group 2, ಆಲ್ರೆಡಿ ಈ ಒಂದು ರೀಡಿಂಗ್ ಇಂಟೆನ್ಸ್ ಫೀಲ್ ಆಗ್ತಾ ಇದೆ. ಬಿಕಾಸ್ ಯಾರೋ ಒಬ್ರು ನಿಮ್ಮ ಬಗ್ಗೆ ಕ್ಯಾಶುವಲ್ ಆಗಂತೂ ಯೋಚನೆ ಮಾಡ್ತಾ ಇಲ್ಲ. ಅವರ ಇಂಟ್ಯೂಷನ್ ಅಲ್ಲಿ ಅವರು ದೇ ಆರ್ ಫೀಲಿಂಗ್ ಯುವರ್ ಎನರ್ಜಿ. ನಿಮ್ಮಿಬ್ರ ಮಧ್ಯೆ ಡಿಸ್ಟೆನ್ಸ್ ಇರ್ಬೋದು, ಫಿಸಿಕಲಿ, ಸ್ಪಿರಿಚುವಲಿ, ಮೆಂಟಲಿ. ಈ ಪರ್ಸನಿಗೆ ಇನ್ನೂ ನಿಮ್ಮ ಜೊತೆ ಕನೆಕ್ಟೆಡ್ ಫೀಲ್ ಆಗ್ತಾ ಇದೆ. ಓಕೆ, ಫಸ್ಟ್ ಕಾರ್ಡ್ ಏನ್ ಬರ್ತಿದೆ, ಡೀಪ್ ನೋಯಿಂಗ್. ನಿಮ್ಮಿಬ್ರ ಮಧ್ಯೆ ಒಂದು ಸರ್ಫೇಸ್ ಲೆವೆಲ್ ಎನರ್ಜಿ ಇಲ್ಲ. ಬಿಕಾಸ್ ಡೀಪ್ ನೋಯಿಂಗ್ ಅಂತ ಅಂದ್ರೆ ಒಂದು ಇಂಟ್ಯೂಟಿವ್ ಕನೆಕ್ಷನ್ ಫೀಲ್ ಆಗ್ತಾ ಇದೆ. ಇಟ್ಸ್ ಲೈಕ್ ನೀವು ಮಾತಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೇ ಬಿ ನೀವು ಯಾವತ್ತೂ ಮಾತಾಡಿಲ್ಲ ಈ ಪರ್ಸನ್ ಜೊತೆ, ಬಟ್ ಸ್ಟಿಲ್ ನಿಮ್ಮಿಬ್ರ ಮಧ್ಯೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಬಿಯಾಂಡ್ ಲಾಜಿಕ್ ನಿಮ್ಮಿಬ್ರ ಮಧ್ಯೆ ಒಂದು ಕನೆಕ್ಷನ್ ಇದೆ ಅನ್ನೋ ಒಂದು ಫೀಲ್ ಈ ಪರ್ಸನ್ಗೆ. ಐ ಥಿಂಕ್ ಈ ಪರ್ಸನ್ ಮತ್ತೆ ನೀವು ಯಾವಾಗ್ಲೂ ಅಷ್ಟು ಓಪನ್ ಆಗಿ ಕಮ್ಯುನಿಕೇಟ್ ಮಾಡಲ್ಲ. ಬಟ್ ಡೀಪ್ ಡೌನ್ ಅವ್ರಿಗೆ ನಿಮ್ಮ ವ್ಯಾಲ್ಯೂ ಗೊತ್ತಿದೆ. ಸಮ್ ಹೌ ಈ ಕನೆಕ್ಷನ್ ಅವ್ರನ್ನ ಚೇಂಜ್ ಮಾಡಿದೆ ಅನ್ನೋ ಒಂದು ಥಾಟ್ ಅವ್ರಿಗಿದೆ. ದಿಸ್ ಇಸ್ ಸಮ್ ಒನ್ ಪ್ರಾಬ್ಲಮ್. ಇಬ್ರು ಮಧ್ಯೆ ಅಂತ ಒಂದು ಹಿಸ್ಟ್ರಿ ಇಲ್ಲ ಅನ್ಸಿದೆ, ಬಟ್ ಸ್ಟಿಲ್ ಸೈಲೆಂಟ್ಲಿ ನಿಮ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಒಂದೊಂದ್ಸಲ ಡಿಟ್ಯಾಚ್ ತರ ಬಿಹೇವ್ ಮಾಡ್ಬೋದು, ಅಂದ್ರೆ ನಿಮ್ಗೆ ಯಾರೋ ಗೊತ್ತೇ ಇಲ್ಲ ಆ ತರ. ಬಟ್ ಎನರ್ಜೆಟಿಕಲಿ ಅವ್ರು ನಿಮ್ಮಿಂದ ಯಾವತ್ತೂ ಡಿಸ್ಕನೆಕ್ಟ್ ಆಗಿಲ್ಲ. ಐ ಥಿಂಕ್ ಒಂದಷ್ಟು ತಿಂಗಳುಗಳೇ ಆಗಿದೆ ನೀವು ಮಾತಾಡಿ. ನಿಮ್ ಬಗ್ಗೆ ಏನೋ ಒಂದು ನಿಮ್ ಥಾಟ್ ಅವ್ರ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೆ. ಲೈಕ್ ಔಟ್ ಆಫ್ ನೋ ವೇರ್ ನಿಮ್ ಬಗ್ಗೆ ಯೋಚನೆ ಮಾಡ್ತಾರೆ, ನಿಮ್ ಬಗ್ಗೆ ಎಮೋಷನಲ್ ಆಗ್ತಾರೆ, ನಿಮ್ ಬಗ್ಗೆ ಡ್ರೀಮ್ ಕೂಡ ಮಾಡ್ತಾರೆ. ಅವ್ರಿಗೂ ಗೊತ್ತಾಗ್ತಾ ಇಲ್ಲ ಯಾಕೆ ಆಗ್ತಾ ಇದೆ ಅಂತ. ಇದು ಯಾರು ಅಂತ ಅಂದ್ರೆ ಈ ಪರ್ಸನ್ ನಂಗೆ ಐ ಡೋಂಟ್ ನೋ ವೈ ಐ ಆಮ್ ಫೀಲಿಂಗ್ ಈ ಪರ್ಸನ್ ಲವ್ ಅಲ್ಲೆಲ್ಲ ಬಿಲೀವ್ ಮಾಡಲ್ಲ. ಯಾರಿಗೂ ನಾನು ಎಮೋಷನಲಿ ಕನೆಕ್ಟ್ ಆಗಬಾರ್ದು ಅನ್ನೋ ಒಂದು ಈಗೋ ಜಾಸ್ತಿ. ಫೀಲಿಂಗ್ಸ್ ಇದ್ರೂ ಅದನ್ನ ಅವಾಯ್ಡ್ ಮಾಡೋ ಒಂದು ಪರ್ಸನ್. ಅವ್ರೆಷ್ಟೇ ಅವಾಯ್ಡ್ ಮಾಡಿದ್ರು ಅವರ ಒಂದು ಸೋಲ್ ನಿಮ್ಮ ಸೋಲ್ನ ರೆಕಗ್ನೈಸ್ ಮಾಡ್ತಾ ಇದೆ. ಎಷ್ಟೇ ಅವರಲ್ಲಿ ಈಗೋ ಇದ್ರೂ ದೇರ್ ಸೋಲ್ ಇಸ್ ರೆಕಗ್ನೈಸಿಂಗ್ ಯೋರ್ ಸೋಲ್. ಓಕೆ, ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಓಕೆ, ಇಲ್ಲಿ 5 ಆಫ್ ಸ್ವರ್ಡ್ಸ್ ಬಂದಿದೆ. ದಿಸ್ ಇಸ್ ಕಾಂಪ್ಲಿಕೇಟೆಡ್ ಎನರ್ಜಿ. ಅಂದ್ರೆ ಈ ಪರ್ಸನ್ ಒಂಥರ ಮೆಂಟಲಿ ಯಾವುದೋ ಒಂದು ಕಾಂಪ್ಲಿಕೇಟೆಡ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಮೇ ಬಿ ನಿಮ್ಮಿಬ್ರ ಮಧ್ಯೆ ಅಥವಾ ಔಟ್ ಲೈಫಲ್ಲೇ ಇನ್ ಜನರಲ್ ಏನೋ ಈಗೋ ಕ್ಲಾಶಸ್ ಆಗ್ತಾ ಇದೆ, ಸಮ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತಾ ಇದೆ, ಯಾವ್ದೋ ಜಗಳ ಆಗ್ತಾ ಇದೆ. ನಿಮ್ಮಿಬ್ರು ಮಧ್ಯೆ ಎಮೋಷನಲ್ ಟೆನ್ಷನ್ ಆಗಿರ್ಬೋದು, ಅಥವಾ ಅವ್ರ ಲೈಫಲ್ಲಿ ಇನ್ಯಾರ ಜೊತೆ ಎಮೋಷನಲ್ ಟೆನ್ಷನ್ ಸಿಚುವೇಶನ್ ಅಲ್ಲಿ ಇದ್ದಾರೆ. ಓಕೆ, ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಈವನ್ ದೋ ಈ ಪರ್ಸನ್ ಒಂಥರ ನಂಗೆ ಲವ್ ಎಲ್ಲ ಬೇಡ, ಎಮೋಷನ್ಸ್ ಎಲ್ಲ ಬೇಡ ಅಂತೆಲ್ಲ ಅನ್ಕೊಂತಿದ್ರು, ಒಂಥರ ಅವ್ರಿಗೆ ನೆಮ್ಮದಿ ಇಲ್ಲ, ಪೀಸ್ ಅನ್ನೋದು ಮಿಸ್ ಆಗ್ತದೆ ಲೈಫಲ್ಲಿ. ತುಂಬಾ ರಿಗ್ರೆಟ್ಸ್ ಇದೆ ಅವರಿಗೆ, ಬೇಕು ಅಂತಾನೆ ಅವಾಯ್ಡ್ ಮಾಡ್ತಾ ಇದ್ದಾರೆ ಫೀಲಿಂಗ್ಸ್ನ. ಒಂದ್ಸಲ ಡೀಪ್ ಡೌನ್ ಪ್ರಾಬ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಫಸ್ಟ್ ಕಾನ್ವರ್ಸೇಷನ್ ಆಗೋ ಚಾನ್ಸಸ್ ಇತ್ತು, ಅದನ್ನ ಅವ್ರು ಅವಾಯ್ಡ್ ಮಾಡಿದ್ರು ಅನ್ಸುತ್ತೆ. ಅದ್ರ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ, ಪ್ರಾಬ್ಲಿ ನಾನು ಮಾತಾಡ್ಸಿದ್ರೆ ಚೆನ್ನಾಗಿತ್ತೇನೋ ಅಂತ. ಅಟ್ ದ ಸೇಮ್ ಟೈಮ್ ಅವರಿಗೆ ಒಂದಷ್ಟು ಅವ್ರ ಲೈಫ್ ಸಿಚುವೇಶನ್ಸ್ ಅವ್ರನ್ನ ನಾರ್ಮಲ್ ಆಗಿ ಇರೋದಕ್ಕೆ ಬಿಡ್ತಾ ಇಲ್ಲ. ಏನೋ ಫ್ರಸ್ಟ್ರೇಷನ್ ಇದೆ ಅವರಿಗೆ.
ಅವ್ರಿಗೆ ಕನೆಕ್ಷನ್ ಈ ಫೀಲಿಂಗ್ಸ್ ನ ಹೆಂಗ್ ಹ್ಯಾಂಡಲ್ ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ತುಂಬಾ ರೆಸ್ಟ್ಲೆಸ್ ಎನರ್ಜಿ ಬರ್ತಾ ಇದೆ. ಅವ್ರೊಂಥರ ಹೊರಗಡೆಯಿಂದ ಒಂಥರ ನಾರ್ಮಲ್ ಆಗಿ ಬಿಹೇವ್ ಮಾಡ್ಬೋದು, ಒಳಗಡೆ ತುಂಬಾ ಬ್ಯಾಟಲ್ಸ್ ಆಡ್ತಾ ಇದಾರೆ ಅಂತ ನೋಡ್ತಾ ಇದೀನಿ. ದಟ್ಸ್ ಅಮೇಝಿಂಗ್. ಓಕೆ, 7 ಆಫ್ ಕಪ್ಸ್ ಏನ್ ಬರ್ತಾ ಇದೆ. Oh my god, it's so complicated messages ಆಯ್ತಾ, ಕನ್ಫ್ಯೂಷನ್, ಟ್ರಿಗರಿಂಗ್ ಥಿಂಗ್. ಐ ಥಿಂಕ್ ಈ ಪರ್ಸನ್ ಅವ್ರ ಲೈಫಲ್ಲಿ ತುಂಬಾ ಜನ ಡೇಟ್ ಕೂಡ ಮಾಡಿದ್ದಾರೆ. ಓಕೆ, ಕರೆಂಟ್ಲಿ ಪ್ರಾಬಬ್ಲಿ ಆ ಒಂದು ಅವರ ಒಂದು ಪರ್ಸನಲ್ ಡೇಟಿಂಗ್ ಲೈಫ್ ಸಿಚುವೇಶನ್ ಇಂದ ಒಂಥರ ಫ್ರಸ್ಟ್ರೇಟ್ ಆಗಿದ್ದಾರೆ ಕೂಡ. ತುಂಬಾ ಜನ ಡೇಟ್ ಮಾಡಿದ್ದಾರೆ, ತುಂಬಾ ಸಿಚುವೇಶನ್ಸ್ ನ ಫೇಸ್ ಮಾಡಿದ್ದಾರೆ. ಸ್ಟಿಲ್ ಐ ಥಿಂಕ್ ನಿಮ್ನ ಮರೆಯೋದಕ್ಕೆ ಆಗ್ತಾ ಇಲ್ಲ. ದಟ್ ಈಸ್ ಅ ರೀಸನ್ ನೀವು ಅವ್ರನ್ನ ಒಂಥರ ಕನ್ಫ್ಯೂಸ್ಡ್ ಸ್ಪಾಟ್ ಅಲ್ಲಿ ಹಾಕ್ತಾ ಇದ್ದೀರಾ. ಪ್ರಾಬ್ಲಿ ನಿಮ್ ಜೊತೆ ಎನರ್ಜಿ ಏನ್ ಫೀಲ್ ಆಯ್ತು ಅದು ಅವ್ರಿಗೆ ಎಮೋಷನಲಿ ಸ್ಯಾಟಿಸ್ಫೈ ಫೀಲ್ ಆಗಿದೆ. ಮೇ ಬಿ ಅದನ್ನ ಅವ್ರು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ, ಲೈಕ್ ನೀವು ಸ್ಪೆಷಲ್ ಫೀಲ್ ಕೊಡ್ತೀರಾ ಅಂತ ಎಮೋಷನಲಿ. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ನಿಮ್ನ ಇನ್ನೊಬ್ಬರ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಪ್ರಾಬ್ಲಿ ಈವನ್ ದೋ ಅವ್ರು ಆಲ್ರೆಡಿ ಆಕ್ಟಿವ್ ಡೇಟಿಂಗ್ ಲೈಫಲ್ಲಿ ಇದ್ರೂ ಅಲ್ಲಿ 100% ಕೊಡೋದಕ್ಕೆ ಆಗ್ತಾ ಇಲ್ಲ. ರೀಸೆಂಟ್ ಆಗಿ ಏನೋ ಸಿಚುವೇಶನ್ ಆಗಿದೆ, ವಾಪಸ್ ನಿಮ್ ಬಗ್ಗೆ ಯೋಚನೆ ಮಾಡಿದಾರೆ ಅವರು. ಏನೋ ನೋಡಿರ್ತಾರೆ, ಸಡನ್ ಆಗಿ ನೀವು ನೆನಪಾಗಿರ್ತೀರಾ. ಇಟ್ಸ್ ಲೈಕ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಿಮ್ ಬಗ್ಗೆ ಒಂದಷ್ಟು ಇಮ್ಯಾಜಿನೇಷನ್ ಮಾಡ್ತಾ ಇದ್ದಾರೆ, ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ವಾಟ್ ಇಫ್ ಓಕೆ ನಾವು ಮತ್ತೆ ಮಾತಾಡಿದ್ರೆ, ಲೈಕ್ ಏನಾದ್ರು ಪರ್ಮನೆಂಟ್ ಆಗಿ ನಾನು ಇವ್ರನ್ನ ಕಳ್ಕೊಬಿಟ್ರೆ ಹೆಂಗಿರುತ್ತೆ ಲೈಫು. ಮೇ ಬಿ ನಾವು ಲಾಸ್ಟ್ ಟೈಮ್ ನಾನು ಮೀಟ್ ಆದಾಗ ಬೇರೆ ತರ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕಿತ್ತು, ಈ ತರ. ಬಿಕಾಸ್ 7 ಆಫ್ ಕಪ್ಸ್ ಫ್ಯಾಂಟಸಿ ಬಗ್ಗೆ ಹೇಳುತ್ತೆ, ಎಮೋಷನಲಿ ಕನ್ಫ್ಯೂಷನ್ ಬಗ್ಗೆ ಹೇಳುತ್ತೆ. ಐ ಆಮ್ ಡ್ಯಾಮ್ ಶೋರ್ ಈ ಪರ್ಸನ್ ನಿಮ್ನ ಸೀಕ್ರೆಟ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ, ಸೋಷಿಯಲ್ಸ್ ಅಲ್ಲಿ ಆಗಿರಬಹುದು. ನೀವೇನ್ ಮಾಡ್ತಾ ಇದ್ದೀರಾ ಲೈಫಲ್ಲಿ ಅನ್ನೋ ಕ್ವೆಶನ್ ಇದೆ. ಯಾರ ಜೊತೆ ನೀವು ಮಾತಾಡ್ತಾ ಇದ್ದೀರಾ, ನೀವೇನಾದ್ರು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತೀರಾ, ಅವ್ರು ನಿಮ್ ಬಗ್ಗೆ ಯೋಚನೆ ಮಾಡೋ ತರ, ಈ ತರ ಎಲ್ಲ ಇದೆ. ಇಲ್ಲಿ ಕ್ವೀನ್ ಆಫ್ ಸ್ವರ್ಡ್ಸ್ ಅಂದ್ರೆ ದಿಸ್ ಇಸ್ ವೆರಿ ಪವರ್ಫುಲ್ ಎನರ್ಜಿ. ಡಸಂಟ್ ಮ್ಯಾಟರ್ ಎಷ್ಟೇ ಕನ್ಫ್ಯೂಷನ್ ಇರ್ಲಿ ನಿಮ್ ಬಗ್ಗೆ ಈ ಪರ್ಸನ್ ಇವಾಗ ಆನೆಸ್ಟ್ಲಿ ನೀವ್ ಏನ್ ಯೋಚನೆ ಮಾಡ್ತಾ ಇದೀರ ಅವ್ರ ಬಗ್ಗೆ ಅನ್ನೋ ಒಂದು ಬೇಕು. ಬಿಕಾಸ್ ಕ್ವೀನ್ ಆಫ್ ಸ್ವರ್ಡ್ಸ್ ಒಂದು ಡೈರೆಕ್ಟ್ ಎನರ್ಜಿ, ಮೆಚೋರ್ಡ್ ಎನರ್ಜಿ. ನಿಮ್ಮಿಬ್ರು ಮಧ್ಯೆ ಏನೆಲ್ಲ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅದನ್ನ ಕ್ಲಿಯರ್ ಮಾಡ್ಬೇಕು. ಅವ್ರಿಗೆ ಏನೆಲ್ಲ ಅವ್ರಿಗೆ ಫೀಲ್ ಆಗ್ತಾ ಇದೆ ಅದನ್ನ ಹೇಳ್ಕೋಬೇಕು. ಇಲ್ಲಿ ಟ್ವಿಸ್ಟ್ ಬರ್ತಾ ಇದೆ. ಓಕೆ, ಬಿಕಾಸ್ ಐ ಥಿಂಕ್ ಯು ಆರ್ ವೆರಿ ಡಾಮಿನೇಟಿಂಗ್ ಪರ್ಸನ್. ಯಾರೆಲ್ಲ ಗ್ರೂಪ್ 2 ನೋಡ್ತಾ ಇದ್ದೀರಾ, ಐ ಥಿಂಕ್ ಯು ಆರ್ ವೆರಿ ಡಾಮಿನೇಟಿಂಗ್. ಅಂದ್ರೆ ಎಲ್ಲರ ಜೊತೆ ನೀವು ಮಿಂಗಲ್ ಆಗಲ್ಲ. ಒಂಥರ ನಿಮ್ ಕಂಡ್ರೆ ಭಯ ಕೂಡ ಇದೆ. ಯು ಆರ್ ಅ ವೆರಿ ಸ್ಟ್ರಾಂಗ್ ಪರ್ಸನ್ ಅನ್ನೋ ಒಂದು ಫೀಲ್ ಅವ್ರಿಗೆ. ಅಂದ್ರೆ ನೀವು ಅಷ್ಟು ಬೇಗ ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇರಲ್ಲ, ಅಥವಾ ಅಷ್ಟು ಬೇಗ ಮ್ಯಾನಿಪುಲೇಟ್ ಕೂಡ ಆಗಲ್ಲ ಅನ್ನೋ ಒಂದು ಥಾಟ್ ಕೂಡ ಇದೆ. ಒಂಥರ ನಿಮ್ ನೋಡಿದ್ರೆ ಒಂಥರ ರೆಸ್ಪೆಕ್ಟ್ ಕೊಡ್ಬೇಕು ಅನ್ಸುತ್ತೆ ಅವರಿಗೆ. ಐ ಥಿಂಕ್ ನಿಮ್ಮಿಬ್ರು ಮತ್ತೆ ಏಜ್ ಡಿಫ್ರೆನ್ಸ್ ಇದೆ, ಸಮಥಿಂಗ್ ಲೈಕ್ ಪೊಸಿಷನ್ ಡಿಫ್ರೆನ್ಸ್ ಇದೆ. ಏನಾದ್ರೂ ನೀವು ಬೇರೆ ರೀತಿ ತಿಳ್ಕೊಬಿಟ್ರೆ ಆತರ ಒಂಥರ ನೀವು ಒಂಥರ ನಿಮ್ ಕಂಡ್ರೆ ಭಯ ಜಾಸ್ತಿ ಇದೆ ಈ ಪರ್ಸನ್ಗೆ. ಅಟ್ ದ ಸೇಮ್ ಟೈಮ್ ನಿಮ್ನ ಅಡ್ಮೈರ್ ಕೂಡ ಮಾಡ್ತಾರೆ. ನಿಮ್ಮ ಇಂಟೆಲಿಜೆಂಟ್ ನೇಚರ್ ಆಗಿರ್ಬೋದು, ನಿಮ್ಮ ಬೌಂಡ್ರೀಸ್ ಆಗಿರ್ಬೋದು, ನೀವಿರೋ ರೀತಿಗೆ ರೆಸ್ಪೆಕ್ಟ್ ಕೂಡ ಮಾಡ್ತಾರೆ. ಸೀಕ್ರೆಟ್ಲಿ ಅವರಿಗೆ ತುಂಬಾ ವಿಚಾರಗಳು ಹೇಳ್ಕೊಳ್ಳೋದಿದೆ. ಓಕೆ, ಓಕೆ, ಡಸಂಟ್ ಮ್ಯಾಟರ್ ಅವ್ರು ಏನಾದ್ರು ಹೇಳ್ಕೊಳ್ಳಿ. ಬಟ್ ಫೈನಲ್ ನಾನು ಏನ್ ನೋಡ್ತಾ ಇದೀನಿ, ಓಕೆ ಲೆಟ್ ಸಿ ಅವ್ರು ಏನಾದ್ರು ಆಕ್ಷನ್ ತಗೊಂತಾರ ಅಂತ ಬಂದ್ರೆ, ಸನ್ ಎನರ್ಜಿ ಬರ್ತಾ. ದಿಸ್ ಇಸ್ ವೆರಿ ಬ್ಯೂಟಿಫುಲ್ ಎನರ್ಜಿ. ಬಿಕಾಸ್ ಸನ್ ಇಸ್ ಅ ಮೇಜರ್ ಆರ್ಕಾನ ಒನ್ ಥಿಂಗ್. ಸನ್ ಅಂದ್ರೆ ಕ್ಲಾರಿಟಿ, ಸನ್ ಅಂದ್ರೆ ಕಾನ್ಫಿಡೆನ್ಸ್, ಸನ್ ಅಂದ್ರೆ ಓಪನ್ನೆಸ್. ಸೊ ಎಸ್, ಇವೆಂಚುಲಿ ಈ ಪರ್ಸನ್ ನಿಮ್ಮ ಹತ್ರ ಬರ್ತಾರೆ, ಮಾತಾಡ್ತಾರೆ. ಓಕೆ, ಬಿಕಾಸ್ ಸನ್ ಕನ್ಫ್ಯೂಷನ್ ಮೆಲ್ಟ್ ಮಾಡಿಬಿಡುತ್ತೆ, ರೈಟ್. ಹಿಡನ್ ಎಮೋಷನ್ಸ್ನ ತೆಗೆದು ಬಿಡುತ್ತೆ. ಅಂದ್ರೆ ಏನಾಗುತ್ತೆ ಅಂದ್ರೆ ಫೈನಲಿ ಆ ಪರ್ಸನಿಗೆನೆ ಒಂಥರ ಸುಸ್ತಾಗಿ ಹೋಗ್ಬಿಡುತ್ತೆ. ಲೈಕ್ ಎಷ್ಟು ಓವರ್ ಥಿಂಕ್ ಮಾಡೋದು, ಎಷ್ಟಂತ ನಾನು ಪುಷ್ ಮಾಡ್ಕೊಳ್ಳೋದು ಎಕ್ಸ್ಪ್ರೆಸ್ ಮಾಡೋದಕ್ಕೆ. ಸಡನ್ ಆಗಿ ಮೆಸೇಜ್ ಮಾಡ್ಬೋದು, ಸಡನ್ ಆಗಿ ನಿಮ್ಮ ಸ್ಟೋರಿಗೆ ರಿಯಾಕ್ಟ್ ಮಾಡ್ಬೋದು, ಮಾತಾಡ್ಬೋದು.
ನಿಮ್ಮ ಸುತ್ತಮುತ್ತ ಬಂದೇ ಬಿಡ್ಬೋದು, ಯು ನೆವರ್ ನೋ. ಐ ಥಿಂಕ್ ಅವ್ರು ಹೇಳ್ಕೊತಾರೆ, ಈ ಪರ್ಸನ್ ಇನ್ ಡೈರೆಕ್ಟ್ ವೇಲೆ ಹೇಳ್ಕೊತಾರೆ. ಏನೆಲ್ಲ ಹಿಡನ್ ಫೀಲಿಂಗ್ಸ್ ಇತ್ತು ಅದ ಹಿಡನ್ ಆಗೇ ಇರಲ್ಲ, ದಟ್ ಈಸ್ ಫಾರ್ ಶೋರ್. ಸನ್ ಎನರ್ಜಿ ಬಂದಿದೆ, ತುಂಬಾ ಸಿನ್ಸಿಯರ್ ಆಗಿ ಹೇಳ್ಕೊಂತಾರೆ ಅಂತ ನೋಡ್ತಾ ಇದ್ದೀನಿ. ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಈ ಪರ್ಸನ್ ತುಂಬಾ ಟ್ರೈ ಮಾಡ್ತಾ ಇದ್ದಾರೆ ಅವ್ರ ಫೀಲಿಂಗ್ಸ್ನ, ನಿಮ್ ಬಗ್ಗೆ ಏನಿದೆ ಅದನ್ನ ಮುಚ್ಚಿಡೋದಕ್ಕೆ. ಬಟ್ ಎಮೋಷ್ನಲಿ ಸ್ಪಿರಿಚುವಲಿ ಅದರಿಂದ ಎಸ್ಕೇಪ್ ಆಗೋದಕ್ಕೆ ಅವ್ರಿಗೆ ಆಗ್ತಾ ಇಲ್ಲ. ಬಿಕಾಸ್ ಅವರ ಒಂದು ಆತ್ಮಕ್ ಆಲ್ರೆಡಿ ಗೊತ್ತಿದೆ ಈ ಕನೆಕ್ಷನ್ ಎಷ್ಟು ಏನ್ ಫೀಲ್ ಮಾಡ್ತಾ ಇದೆ ಅಂತ. ಬಟ್ ಅವರ ಭಯ, ಅವರ ಈಗೋ, ಅವರ ಕನ್ಫ್ಯೂಷನ್ ಅದನ್ನ ಅವಾಯ್ಡ್ ಮಾಡ್ತಾ ಇದೆ. ಬಟ್ ಎಸ್, ಕ್ಲಾರಿಟಿ ಸ್ಲೋಲಿ ಬರ್ತಾ ಇದೆ. ಸಿ ಈ ಒಂದು ಕನೆಕ್ಷನ್ ಐ ಥಿಂಕ್ ನೀವಿಬ್ರು ಇನ್ನೂ ಐ ಥಿಂಕ್ ಫಸ್ಟ್ ಡೇಟ್ ಕೂಡ ಹೋಗಿಲ್ಲ ಅಂತ ಫೀಲ್ ಆಗ್ತಾ ಇದೆ. ದಿಸ್ ಇಸ್ ನಾಟ್ ಟೆಂಪ್ರರಿ ಅಟ್ರಾಕ್ಷನ್. ಒಂದ್ಸಲ ಈ ಪರ್ಸನ್ ವಾಪಸ್ ಬಂದ್ಮೇಲೆ ಮತ್ತೆ ಮತ್ತೆ ನಿಮ್ಮ ಸುತ್ತಮುತ್ತ ಸರ್ಕಲ್ ಹೊಡಿತಾರೆ ಅಂತಾನೆ ನೋಡ್ತಾ ಇದ್ದೀನಿ. ಎಸ್, ದಟ್ ಈಸ್ ದ ಮೆಸೇಜ್, ಬ್ಯೂಟಿಫುಲ್ ಮೆಸೇಜ್. ನಂಗಂತೂ ಇಷ್ಟ ಆಯ್ತು. ನೀವು ಹೇಳಿ ಕಾಮೆಂಟ್ ಸೆಕ್ಷನಲ್ಲಿ ಏನನ್ಸ್ತು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನು ಕ್ಲೈಮ್ ಮಾಡ್ಕೊಬೇಕು, ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಡಿಸ್ಪ್ಲಾಕ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಸೊ ದಟ್ ನೀವು ಫ್ಯೂಚರ್ ವೀಡಿಯೋಸ್ನ ಮಿಸ್ ಮಾಡ್ಕೊಳ್ಳಲ್ಲ. ಓಕೆ, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.